will run, I will climb, I will soar. ನೋಡ್ರಿ ಇಲ್ಲಿ ಬೆಳಗ್ಗೆ 4 ಗಂಟೆ ಆಗೈತೆ ಎದ್ದೀನಿ. ಇವಾಗ ಹೇಳಿದ್ನಲ್ರಿ ನಿನ್ನೆ ನಾನು ಬಟ್ಟೆ ತರಕ್ಕೆ ಹೋಗ್ಬೇಕ್ರಿ ಅಂತ. ಇವಾಗ ಅದರಲ್ಲಿ ಬರ್ತ್ರಿ ಕಸ ಹುಡುಗೋದು, ಮನೆ ಕಸ ಹುಡುಗೋದು, ಬಾಂಡೆ ತಿಕ್ಕೋದು ಎಲ್ಲ ಮಾಡ್ಕೊಂಡು ರೆಡಿಯಾಗಿ ಹೋಗಕ್ಕೆ 5:15 ಹೋಗ್ಬೇಕ್ರಿ ನಾನು. ಹಿಂಗಾಗಿ ಬರೀ ಬೀರಪ್ಪ ಮತ್ತೆ ದರ್ಶನ ಮಾಡೋಣ ನೋಡ್ರಿ. ಎಲ್ಲರೂ ಬೀರಪ್ಪ ಮತ್ತೆ ದರ್ಶನ ಮಾಡ್ಕೊರಿ. ಇನ್ನೇ ಸೀರೆ ಕಳೆದಿಲ್ಲೇ ಹೋಗಿ ಇಲ್ಲೇ ಬಿದ್ದೈತೆ ನೋಡ್ರಿ. ಟೀಚಿಂಗ್ ಮಾಡ್ಕೊತ ಕುಂತೀನಿ ರೀ, ಯಾವುದೂ ಆಗಲಿಲ್ಲ. ಊಟ ಮಾಡಿಟ್ಟಿಂಗ ಹಂಗೆ ಅಲ್ಲೇ ಐತ್ರಿ ಆ ಟೈಮ್ಯಾಗ. ಶ್ರಾವಣಿ ಮಲ್ಕೊಂಡಾಡ್ರಿ. ನಾ ಏನು ಕಳತ್ತಿರಲ್ರಿ ಮುಂದಿಲ್ದು ಇನ್ನೇನು ಕೆಲಸ ಮುಗಿಸೊಂದು 5 ಗಂಟೆಗೆ ತೆಗೆದು ಹಂಗೆ ಕಸ ಹೊಡ್ತೀವಿ ನೋಡ್ರಿ. ಬರ್ರಿ ಇಲ್ಲೇ ಟೈಮು 4:52 ಆಗೈತಿ. ಎಲ್ಲ ಕಸ ಗುಡ್ಸೋದು ಅದು ರೀ. ಇವಾಗ ಅಂಗಳ ಎಲ್ಲ 1 ತಾಸು ಬೇಕು ನೋಡಿ. ಅಷ್ಟು ಮನೆ ಕಸ ಗುಡ್ಸಿ ಅಂಗಳ ಕಸ ಗುಡಬೇಕು, 1 ತಾಸು ಬೇಕೇ ರೀ ಬಕ್ಕಳ. ಇನ್ನೊಂದು 2 ಬಾಂಡೆದವ್ರಿಗೆ ತಿಕ್ಕೋಬೇಕು, ನೀರು ಕಸಕ್ಕಿಡಬೇಕು. ಸೀರೆನೂ ತೆಗೆದೀನಿ ರೀ ಕಡ್ಯಾಕ. ಈ ಸೀರೆ ಉಟ್ಕೋಬೇಕಂತೇಳಿ ಶ್ರಾವಣಿ ಮ್ಯಾಗ ಮುಕ್ಕೊಂಡವ್ರಿ. ಹಾಸಿಗೆ ಮಡ್ಚಿದೆ ಬಿಟ್ಟು ಹೋದ್ರೆ ಯಾರೂ ಒಳ್ಳೆ ನೋಡೋರಿಲ್ಲ ಸ್ನೇಹಿತರೆ. ಇವಿಷ್ಟು ಒಂದಿಷ್ಟು ವಾಪಸ್ ಮಾಡ್ಬೋದು, ಡ್ಯಾಮೇಜ್ ಆಗ್ಯಾವ್ರಿ. ಅಂಗಳ ಕಸ ಗುಡ್ಸಿದ್ವಿ, ರಂಗೋಲಿ ಹಾಕಿನಿ. ಸಿಂಪಲ್ ಆಗ್ತದೆ ನೋಡಿ ರಂಗೋಲಿ. ಇನ್ನೂ ಒಬ್ಬರು ಇದ್ದಿಲ್ರಿ ಇಲ್ಲಿ ಯಾರು. ಬರ್ರಿ ಕದ ಮುಂದಕ್ಕೆ ಮಾಡಿಬಿಡ್ತೀನಿ ರೀ ನಾನು. ಹಿಂದಕ್ಕೆ ಹೋಗ್ತೀನಲ್ಲ ಜಾಕ ಮಾಡೋದು, ಇನ್ನು ಬಾಂಡೆ ತಿಕ್ಕೋದು, ಹಿಂದಾರಿ ಕೆಲಸ ಎಲ್ಲ. ಅದಕ್ಕೆ ಕದ ಮುಂದಕ್ಕೆ ಮಾಡಿದ್ದು ನೋಡಿರಿ. ಎಲ್ಲ ಕ್ಲೀನಾಗೈತೆ ರೀ. ಇಷ್ಟು ಮಾಡಿ ಹೋದ್ನಂದ್ರೆ ತಳಗ ಸೌಡಿಗೆ ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕಿ ಹೋಗಲೇಬೇಕು ಸ್ನೇಹಿತರೆ. ಒಬ್ರೊಬ್ರು ಅಂತಿರ್ತೀರಿ ಅಕ್ಕ ಹಿಂಗೆ ಭಯ ಆಗಲ್ಲ ಅಂತ. ನಮ್ಮ ಭಯ ಏನಿಲ್ಲ ನೋಡಿ. ರೋಡ ಬಿದ್ದಂಗೆ ಆಗ್ಬಿಟ್ಟೈತೆ ರೀ. ಭಯ ಆಗಲ್ಲ ರೀ. ನಾವು ಅಂಜಿದ್ವಿ ಅಂದ್ರೆ ಅಂಜಿಕೆ ಬಂದಂಗೆ ನೋಡಿರಿ. ಹಿಂದೆ ಹೋದ್ರೆ ಯಾರು ಬರ್ತಾರೆ, ಮುಂದೆ ಹೋದ್ರೆ ಯಾರು ಬರ್ತಾರೆ. ನಮ್ಮ ನಳ್ಳಿ ನಾವೇ ಅಂಜಿದ್ರಿ, ಮತ್ತೇನು ಇರೋದಿಲ್ಲ. 4ಕ್ಕೆ ಎದ್ದು ನೋಡಿ, ಎದ್ದಂಗೆ ಕೆಲಸ ಮಾಡಾಕತ್ತೀನಿ. ನೀರು ಕಸಕ್ಕೆ ಇಡ್ತೀನಿ ರೀ, ಬಾಂಡೆ ತಿಕ್ತೀನಿ, ಮತ್ತು ಜಾಕ ಮಾಡಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ. ನೋಡಿರಿ, ಸಪೋರ್ಟ್ ಮಾಡಿ. ಅಲ್ಲಿ ವಿಡಿಯೋ ಮಿಸ್ ಮಾಡಬೇಡ್ರಿ. ತಂಡ್ಯಾಗ ಭಾಳ ತಂಡ್ರಿ ಸ್ನೇಹಿತರೆ. ತಂಡ್ಯಾಗ ಕೆಲಸ ಮಾಡೋದೈತಲ್ರಿ ಭಾಳ ಬಿರ್ಸೈತೆ ನೋಡಿ. ತಂಡ್ಯಾಗ ಕೆಲಸ ಮಾಡೋದು ವಜ್ಜೈತೆ. ತಂಡ್ಯಾಗ ಕೆಲಸ ಮಾಡೋದು. ಬರ್ರಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಪೂಜೆ ಮಾಡೋಬೇಕ್ರಿ ನಾ. ಇವತ್ತು ಮಂಗಳವಾರ. ಮಂಗಳವಾರ ಟೈಮು 5:10 ನಿಮಿಷ ಕಮ್ಮಿ ಐತಿ. ನೀರು ಕಸಕ್ಕಿಟ್ಟು ಬಾಂಡೆ 1-2 ಅದಾವ ರೀ, ತಿಕ್ಕೊಂಡು ಜಾಕ ಮಾಡಿ ತಂಡ್ಯಂಗೆ ಒಂದು ತೊಗೋಬೇಕ್ರಿ. ಮುಂಜಾನೆ ತಂಡ್ಯಾಗ ಹೋಗೋದಂದ್ರೆ ವಜ್ಜೈತಿ ರೀ, ಹೋಗಲೇಬೇಕು. ಹೊಟ್ಟಿ ಪಾಡಿ ಮಾಡಲೇಬೇಕು ನೋಡಿರಿ. ಶ್ರಾವಣಿ ಎಬ್ಬಿಸಿ ಕಳಿಸ್ಬೇಕ್ರಿ ತಂಡೆ ಹಾಕಿನೂ 5:15 5:15 ಹೋವಾಗ ಎಬ್ಬಿಸಿ ಕಳಿಸ್ತೀನಿ ರೀ. ಬರ್ರಿ ನಾ ಅದ ತಾಸನೇ ರೆಡಿ ಆಗ್ಬೇಕು ನಾನು. ಪೂಜೆ ಜಾಕ ಎಲ್ಲ ಕೆಲಸ ಆಗಬೇಕು. ಮಾಡ್ಕೊಂಡು ಮತ್ತು ಪೂಜೆ ಮಾಡಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ. ನೋಡಿರಿ ಇಲ್ಲೇ ಶ್ರಾವಣಿ ಇವಾಗ ಎದ್ದಾಳ. ಎದ್ದು ಕೇರಿ ನಿಂತಾಳ ನೋಡಿ. ಬಾರವ್ವ ನೀನು ಆಚೆ ಕಡೆ ಮನೆಗೆ ಹೋಗ್ಬಾ, ಬಟ್ಟೆ ಬ್ಯಾಗು ತೊಗೊಂಡು ಕೇರಿ ಜಾಕ ಮಾಡಲ್ಲೇ ಹೋಗಕತ್ತಿ ಅಂದೆ. 5:15 ಆಗೈತೆ ರೀ. ನಾನು ಕೂಡ ಹೋಗೋಕ್ಕೆಲ್ಲ ರೆಡಿ ಆಗೀನಿ, ಹೋಗ್ಬೇಕ್ರಿ. ಎಷ್ಟು ಜಲ್ದಿ ಓದ್ತೀವಿ ಅಷ್ಟು ಜಲ್ದಿ ಬರೋಕೆ ಬರ್ತಾ ಸ್ನೇಹಿತರೆ. ನೀರೆಲ್ಲ ಕಾಸ್ಕೊಂಡೀನಿ, ಪೂಜೆನ ಮಾಡೀನಿ. ಸಿಂಪಲ್ಲಾಗಿ ಓದಿನ ಕಡ್ಡಿ ಹಚ್ಚಿ ಮಂಗಳವಾರ ರಂಗೋಲಿ ಹೂವು ಪವ ತರಕ್ಕೆ ಹೋಗ್ಲಿಲ್ಲ ರೀ. ಮತ್ತು ಅಕ್ಕಿನ ಪೂಜೆ ಗೀಜೆ ಎಲ್ಲ ರೆಡಿಯಾಗಿ ಶ್ರಾವಣಿ ನೆಬ್ಸಿ ನೋಡಿ. ಈಗ ತಲೆ ಇಕ್ಕೊಂಡೀನಿ ರೀ. ಸ್ವಲ್ಪ ಪೌಡ್ರ್ ಹಚ್ಕೊಂಬಿಡ್ತು ನೋಡಿ. ಪೇರ್ಲರಿಂಗ್ ಖಾಲಿ ಆಗ್ಯದ ರೀ. ಸಿಕ್ಕಿ ಶಿವ ನೋಡಿ. ಇದ್ದಿದ್ರಾಗ ಹಚ್ಕೊಂಡ್ಕೇರಿ ಹೋಗ್ಬಿಡ್ತೀನಿ ರೀ. ಅದೇ ಇದೆ ಅನ್ನಕ್ಕೆ ಹೋಗಲ್ಲ. ಶ್ರಾವಣಿನೂ ಇಲ್ಲೇ ಜಾಕ ಮಾಡಿ ಹೋಗಲಿ ಅಂತ ಮಾಡಿದ್ದೀನಿ ರೀ. ಸುಮ್ಮನೆ ಬ್ಯಾಡ ಬಿಡು ಅಂತೇಳಿ ಮತ್ತು ಅಲ್ಲೇ ಜಾಕ ಮಾಡಿ ಅಲ್ಲೇ ಬುತ್ತಿ ಕಟ್ಕೊಂಡು ಹೋಗಲ್ಲಕ್ಕ ನಾನು ಅಡುಗೆ ಏನು ಮಾಡೋದು ಆಗಲಿಲ್ಲ ರೀ. ಪೌಡ್ರ್ ಭಾಳ ಆಗತ್ತಂತ ಅದೇ ಸರಿಗಿಲ್ಲ ಹಚ್ಕೊಂಡ್ಕೆ ಒಳಕ್ಕೆ ಹೋದೆ. ಲೇಟ್ ಆಗೈತೆ ರೀ. ಅಣ್ಣನೂ ಫೋನ್ ಹಚ್ಚಿದೆ ಬರ್ತೀನವ ಸದ್ದು ಅಂತೇಳಿ. ಮತ್ತು ಹೋಗ್ಬೇಕಲ್ರಿ. ಬಡ್ಕೊಂಡು ಜಲಮ ಮನ್ಯಾಗ ನೋಡ್ಕೋಬೇಕು, ಹೊರ ನೋಡ್ಕೋಬೇಕು. ಸ್ವಲ್ಪ ಕುಕ್ಮ ಹಚ್ಕೊಂಡ್ ನೋಡಿರಿ. ಕೂಲ್ ಮಾತ್ರ ಇಷ್ಟು ಹುಚ್ಚ ಸ್ನೇಹಿತರೆ, ಕೂಲನೇ ಇಲ್ಲ. ಇಷ್ಟು ಕಟ್ ಮಾಡ್ಬೇಕಂದೆ ಸ್ವಲ್ಪ ಇದ್ರೆ ಕೂಲ ಕಟ್ ಮಾಡೋದಾಗಲಿಲ್ಲ.
ಶ್ರಾವಣಿ ಕೇಳಿದೆ ಕುಕ್ಮ ಕರೆಕ್ಟಾಗಿ ಹತ್ಯವ ಅಂತ. ಹ್ಞೂ ಮಮ್ಮಿ ಐತೈತೆ ಅಂದು. ಕೈ ಅದು ಬೂಸ್ ಆಗ್ಯಾವ್ರಿ ಥಂಡಿ ನೋಡಿ. ಈ ಥಂಡಿಗೆ ಒಂದು ಹೆಣ್ಣು ಒಂದು ದುಡ್ಡಿ ಕೇಳಿಲ್ಲ ಅಂತ ಅಷ್ಟು ಥಂಡಿ ಐತ್ರಿ. ನನ್ನ ಹೆಸ್ಲಾರಿ ನೋಡ್ರಿ ಕೊಬ್ಬರಿ ಎಣ್ಣೆ ಎತ್ತಿ ಬಿಟ್ಟೈತ್ರಿ. ಅದು ಕೂಡ ಫುಲ್ ಎತ್ತೈತೆ ನೋಡಿ ಕೊಬ್ಬರಿ ಎಣ್ಣೆ. ಒಂದು ಸ್ವಲ್ಪ ಬೀಳತ್ ನೋಡಿದೆ, ಬೀಳಿಲ್ಲ. ಬಡ ಬಡ ಕೈ ಹಾಕಿ ತೊಗೊಂಡೆ. ಬೆಣ್ಣೆ ಥರ ಬಂತು, ಅದನ್ನ ತಿಕ್ಕಿ ಒಂದು ಸ್ವಲ್ಪ ಹಚ್ಕೊಂಡೇನಿ ರೀ. ಬೆವರು ಇದ್ದಿದ್ರಾಗ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ನೋಡಿ. ಶ್ರಾವಣಿ ಅಲ್ಲೇ ಹೋಗಿ ಜಾಕ ಮಾಡಿ ನೋಡ್ರಿ ಇಲ್ಲಿ ಬೆಣ್ಣೆ ಅಂತ ತೋರ್ಸಾಕತ್ತಿದ್ದೀನಿ ರೀ. ಹಂಗಂದ್ರೆ ಬೀರಪ್ಪನ ಗುಡಿಯಾಗ ಮೈಕ್ ಹಾಕ್ಯಾರಿ, ಹಿಂಗಾಗಿ ವಯಸ್ಸವ್ರು ಕೊಡಾಕತ್ತೀನಿ ರೀ. ಅದಕ್ಕಿಂತ ಮೊದಲು ವಿಡಿಯೋ ಮಾಡಿದ್ದಿಲ್ಲ, ಮೈಕ್ ಹಾಕಿದ್ದಿಲ್ಲ. 5 ಗಂಟೆ ಅನ್ನೋರಾಗ ಮೈಕ್ ಹಾಕಿಬಿಡ್ತಾರೆ. 6 ಗಂಟೆಗೆ ಬಂದ್ ಮಾಡ್ತಾರೆ ಪೂಜೆ ಮಾಡಿ. ನೋಡಿರಿ ಯಾವಾಗ ಇದ್ದಿದ್ರೆ ಸಿಂಪಲ್ಲಾಗಿ ರೆಡಿಯಾಗಿ ಹೋಗೋದು ಸ್ನೇಹಿತರೆ. ಇಲ್ಲಾರ್ದು ಮಾಡೋಕ್ಕೈತೆ ಇದ್ದಿದ್ರೆ ಬಿಡಬಾರ್ದು. ನಿಂದಿರಿ ಬರ್ತೀನಿ ಅಂತ ಹಿಂದಿನ ಕದ ಮುಚ್ಚಿದ್ದೀನಿ ರೀ. ಯಾಕಂದ್ರೆ ಹೋಗೋ ಹೊತ್ನ್ಯಾಗ ಅಡಾವಡಿ ಉಷ್ಟು ಕದ ಹಾಕ್ಕೊಂಡು ಹೋಗ್ಬೇಕ್ರಿ. ನೋಡ್ರಿಲ್ಲ ಹೊರಗೆ ಇಟ್ಟಿದ್ದು ಪೈಪನ್ನು ಯಾವ ಥರ ಮಾಡ್ಯಾರ. ಇಲ್ಲೇ ನೀರು ಕುಡಿ, ಬಿಸಿನೀರು ಕಾಸಕತ್ತಿದ್ದೀನಿ ರೀ. ನಾ ಕುಡಿಯಲ್ಲ ಮಮ್ಮಿ ಅಂದು. ಆಯ್ತವ ನೀ ಕುಡಿಬೇಡ, ನಾ ಕುಡಿತೀನಿ ಬಿಸಿನೀರು ಅಂತಂದೆ. ಆತ ಮಮ್ಮಿ ಕುಡಿ ಅಂತಂದು ಬಾಂಡೆ ಅಕ್ಕಿಗೆ ನೀರು ಕಾಸಕ್ಕೆ ಇಟ್ಟೀನಿ ರೀ. ಅಲ್ಲಿ ಅಕ್ಕಿನ ಡಬ್ಬಿ ಸಜ್ಜು ಮಾಡಿ ಕೊಟ್ಟನೆ ಅಂದ್ರೆ ಒಯ್ತಾಳ್ರಿ ಅಕ್ಕಿ. ಡಬ್ಬಿಗಳು, ಕ್ಯಾನು, ನೀರಿನ ಬಾಟ್ಲಿ ಅದ್ರಾಗ ಹಾಕಿ ಕೊಡ್ತೀನಿ ರೀ. ಕೊಟ್ಟನೆ ಅಂದ್ರೆ ಒಯ್ತಾವ್ರಿ ಸ್ನೇಹಿತರೆ ಅಕ್ಕಿ. ಮತ್ತು ಸುಮ್ಮನೆ ನಾವು ಸಜ್ಜು ಮಾಡಿಕೊಟ್ರೆ ಮಕ್ಳಿಗೆ ಸಜ್ಜು ಆಗ್ತಾವ್ರಿ. ಮಕ್ಳದ್ದು ಎಲ್ಲ ಸಜ್ಜು ಮಾಡ್ಕೋಬೇಕು, ನಮ್ಮದು ಸಜ್ಜು ಮಾಡ್ಕೋಬೇಕು, ಹೋಗ್ಬೇಕು ರೀ. ನೀರಿದ್ದು ರೀ ನೀರು ಅಲ್ಲೇ ಮೂಲಿ ಚೆಲ್ಲಿದೆ. ಅಲ್ಲಿ ನೀರು ಹೋಗಕ್ಕೆ ದಾರಿ ಐತ್ರಿ. ಆ ಗುಂಡಿ ಬುಡಕ್ಕೆ ಹೊರ್ಯಾಕೆ ಹೋಗಕ್ಕೆ ನೀರು ಹೋಗಕ್ಕೆ ದಾರಿ ಐತ್ರಿ. ಅದಕ್ಕೆ ಅಲ್ಲೇ ಚೆಲ್ಲಿದ್ನ ಕಡೆ ಅವಸರನೇ ಮನೆಯಿಂದ ಕದ ಹಾಕಿನಿ. ಮತ್ತೆ ಅದಕ್ಕೆ ಬಿಳಿ ಮಣ್ಣು ಅಂತ ಅಲ್ಲೇ ನೀರು ತುಂಬ್ಕೊಂಡು ಬುತ್ತಿ ಕಟ್ಕೊಂಡು ಜಳಕ ಮಾಡಿ ಹೋಗ್ತಾಳ್ರಿ. ಮತ್ತು ಬಂದು ಅವೇ ಬಟ್ಟೆ ಹಾಕೋತಾಳೆ. ಸಾಲಿ ಬಟ್ಟೆ ಇಟ್ಕೊಂತೇನು ರೀ, ಇಟ್ಕೊಂತಾಳೋ ಏನು ಮಾಡ್ಯಾಳ ಓಡಬೇಕು. ನಾನು ಬಿಸಿನೀರು ಕುಡಿಂಬರ್ರಿ, ಬಿಸಿನೀರು ಕುಡಿತೀನಿ ನಾನು ಕೂಡ. ಒಂದಿಷ್ಟು ಬಿಸಿನೀರು ಕುಡಿದು ಹೋದ್ನಂದ್ರೆ ಸ್ವಲ್ಪ ಬೇಷ್ ಆಗುತ್ತೆ ನೋಡಿ. ಪುಟ್ಟಿ ಡಬ್ಬ ಹಾಕಿ ನೋಡಿ, ಬಾಳೆ ಡಬ್ಬ ಹಾಕಿ. ಬಾಂಡೆ ಭಾಳ ಇದಿಲ್ಲ ರೀ. ಒಂದು ಗಂಗಾಳ, ಒಂದಿಷ್ಟು ಆಕಿನು ಸಾರಿ ಡಬ್ಬಿಗಳಿದ್ದು. ಆಕಿ ಇಲ್ಲೇ ಜಳಕ ಮಾಡಿ ದೇವ್ರಿಗೆ ಹೋಗಿ ಬಂದು ಎಲ್ಲ ಹೋಗಿ ಮಾಡ್ತೀವಿ ಮಮ್ಮಿ ಅಂದ್ಲು. ಮತ್ತು ಆಕಿಗೆ ಕದ ಹಾಕಕ್ಕೆ ಗೊತ್ತಾಗಲ್ಲ ರೀ, ಕಿಲಿಪಲಿ ಹಾಕಾಗ. ಮತ್ತು ಸುಮ್ಮನೆ ಯಾಕೆ ರಿಸ್ಕ್ ಅಂತೇಳಿ ನಾನು ಬಿಡಲಿಲ್ಲ ನೋಡ್ರಿ. ಅಲ್ಲೇ ಬರುವ ಅಂತ ತೆಪ್ಸಿದೆ. ಈಗ ಒಂದು ಬಿಸ್ಕಿಟ್ ತೊಗೊಂಡ ಸ್ನೇಹಿತರೆ. ಬಿಸ್ಕಿಟ್ ಬೇಕಂದ್ರೆ ಯಾಕಿಲ್ಲ ತೊಗೊರವ ಅಂದೆ. ಏನೇನು ಮಾಡ್ತಾರೆ ತಿನ್ನಲಾಕ್ರಿ. ಅದು ನೋಡಿರಿ ಬಟ್ಟೆ, ಸಾಲಿ ಬಟ್ಟೆ ತೊಗೊಂಡಾಳ. ಬ್ಯಾಗ್ನಾಗ ಇಟ್ಕೊ ಅಂತ ಹೇಳಕತ್ತೀನಿ. ಇಟ್ಕೊಳಲ್ಲಾಗ್ಯಾರ. ಅದೊಂದು ಜಿಪ್ ಹರ್ದಾಳ, ಏನು ಮಾಡ್ಯಾಳ ಅದು ಕೂಡ ಒಟ್ಟಾಗಿ ಗೊತ್ತಾಗೋದು. ನಾನು ಪರ್ಸು, ಒಂದು ಕೈ ಚೀಲ ರೀ ಫಿಕ್ಸ್. ನನ್ಗೆ ಹೋದ್ನಂದ್ರೆ ಇಷ್ಟ ನೋಡಿ. ಯಾಕಂದ್ರೆ ಪರ್ಸ್ ಇಟ್ಕೊಳಕ್ಕೆ ಒಂದು ಕೈ ಚೀಲ ಬೇಕಾ. ಆಕಿ ಬೂಟ್ ಹಾಕೊಂಬೋತೀನಿ ಮಮ್ಮಿ ಅದ್ರಾಗ ಅಂದ್ಲು. ಒಂದು ಹಳೆ ಕೊಟ್ಟೆ ರೀ ಆಕಿಗೆ. ಬೇಕೇ ಬೇಕ್ರಿ ಪರ್ಸ್ ಹಾಕೊಂಡು ಹೋಗಕ್ಕೆ. ಒಂದು ಎಂಟಿ ಬ್ಯಾಗ್ ತೊಗೋರಿ ಅಂತಿರ್ತಾರೆ. ಎಂಟಿ ಬ್ಯಾಗ್ ನೋಡಿ ಕರೆಕ್ಟ್ 5:30 ಆಗೈತಿ. ಮನೆ ಬಿಡಾಕತ್ತಿ ನೋಡಿ ಸ್ನೇಹಿತರೆ. ಬರ್ರಿ ನಾನು ಕೂಡ ಮುದ್ದೆ ಒಳಕ್ಕೆ ಹೋಗಿಂದ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬೈಕ್ ಬಂದಿತ್ತು ರೀ. ಇಲ್ಲಿ ಆಕಿ ಜಿಪ್ ಹರ್ಕೊಂಬಿಟ್ಟ ಸ್ನೇಹಿತರೆ. ಮತ್ತೊಂದು ಪಿನ್ನ ಹಾಕಿದೆ. ಒಂದು ಗಟ್ಟಿ ಮಾಡ್ರಾಗ ಒಂದು ಮಕ್ಳು ಹರ್ಕೊಂಡೇ ಬಿಟ್ಟಿರ್ತಾರೆ ನೋಡಿ. ಏನು ಮಾಡಬೇಕ್ರಿ. ಇನ್ನು ಆಕಿ ಮತ್ತೆ ಬ್ಯಾಗ್ ತೊಗೋಬೇಕಂದ್ರೆ ಎಷ್ಟು ಅಮೌಂಟ್ ಬರುತ್ತೆ ಎಷ್ಟಿಲ್ಲ ಗೊತ್ತಿಲ್ಲ. ನೋಡೋಣ್ರಿ. ಇದೊಂದು ವರ್ಷ ಹಿಂಗೆ ಹೆಂಗಾರ ಹೋಲ್ರಿ ಆಕಿ. ಮುಂದಕ್ಕೆ 4ನೇತೆ ಬರ್ತಾಳೆ ತೊಗೋತೀನಿ ರೀ. ಈಗೆಲ್ಲ ಕಷ್ಟ ಭಾಳ ಐತಿ ಸ್ನೇಹಿತರೆ. ಆ ಕಡೆ ಈ ಕಡೆ ನಮ್ಮದು ಅಜ್ಜಿ ಐತಿ. ಲೈಟ್ ತೆಗೆದ್ಲು, ಬೂಟ್ ಹಾಕೊಂಡಕತ್ತಾವಡಿ. ಇಲ್ಲೇ ಲೈಟ್ ತೆಗೆದು ಬಂದೀವ್ರಿ. ಕತ್ಲೈತಿ. ಇನ್ನು 5:30 ಅಂದ್ರೆ ಮತ್ತೆ ಕತ್ಲಿದ್ದೇ ಇರುತ್ತೆ ರೀ. ಇನ್ನು ತಂಡ್ಯಾಗ ನಾವು ಹೋಗ್ಬೇಕು ನೋಡಿರಿ. ಉಣ್ಣಂಗಿ ತೊಗೋಬೇಕಂದೇನು ರೀ. ಉಣ್ಣಂಗಿ ಏನೂ ತೊಗೋಲಿಲ್ಲ. ಉಣ್ಣಂಗಿ ಯಾಕೆ ತೊಗೋಲಿಲ್ಲ ಅಂದ್ರೆ ಮತ್ತೆ ಬರಾಗ ಅದೊಂದು ಕೈಯಾಗ ಎಡಚಾಗತ್ತೆ ರೀ. ಬಟ್ಟೆ ಹೊತ್ಕೊಂಬರ್ರಾಗ ಗೋವಂದಿರ್ತೈತಿ ಸ್ನೇಹಿತರೆ. ಇನ್ನು ಉಣ್ಣಂಗಿ ಉಟ್ಕೊಂಡು ಎಲ್ಲ ತೊಗೊಂಬರ್ಬೇಕಂದ್ರೆ ಹೈರಾಣ ಭಾಳ ಐತ್ರಿ. ಅದಕ್ಕೆ ತಂಡ್ಯಾಗ ಹಂಗೆ ಹೋದ್ರೆ ಆತು ಹೊರ್ತಾಗಿ ಉಣ್ಣಂಗಿ ಬೇಡ ಅಂದ್ ನೋಡಿ. ಅದು ಕೈಯಾಗ ಗಾವನ್ ಆಗಲ್ಲ ರೀ. ಎಷ್ಟೋ ಬರೀ ಓಡ್ನಿ ಅಲ್ಲೇ ಬಿಟ್ಟು ಬಂದೀನಿ ರೀ ಬಟ್ಟೆ ತರಕ್ಕೆ ಹೋದಲ್ಲಿ. ಬರೀ ಮುದ್ದೆ ಬಳಕ್ಕೆ ಹೋಗಿ ಸಿಗ್ತೀನಿ ನೋಡಿರಿ. ಇಲ್ಲೇ ಮುದ್ದೆ ಬಳಕ್ಕೆ ಬಂದೆ. ಟೈಮು 6 ಬಂದೈತೆ. ಇದು ಬಸ್ಸು ದೇವರು ಇದು ಬಾಗೇವಾಡಿ ಅಷ್ಟೇ ಹೋಗುತ್ತಂತ. ಇದಕ್ಕೆ ಹೋಗಲ್ಲ ಅಂತ್ರಿ ಬಸ್. ಬಿಜಾಪುರ ಬಸ್ ಬರ್ತಾರೆ. ವೇಟ್ ಮಾಡಕತ್ತಿ ನೋಡ್ರಿ. ಇಲ್ಲೇ ಸಿಕ್ಕಾಪಟ್ಟೆ ಗದ್ದಲ, ಥಂಡಿ ಭಾಳ ನೋಡ್ರಿ. ಇಲ್ಲಿ 6:52 ಆಗೈತೆ ನೋಡಿ ಮುದ್ದೆ ಬಾಳಕ್ಕೆ ಬರ್ರಾಗ. ಇದು ಆಧಾರ್ ಕಾರ್ಡ್ ಇಲ್ಲ ಅಂತ್ರಿ ಬಸ್ಸಿಗೆ. ಆದ್ರೆ ಬಾಗೇವಾಡಿ ತನಕ ಹೋಗುತ್ತೆ. ಬಿಜಾಪುರ ಹೋಗಲ್ಲ ಅಂತ್ರಿ. ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ನಿಂತಿಲ್ರಿ. ವೇಟ್ ಮಾಡಕತ್ತಿ ನೋಡ್ರಿ. ಇಲ್ಲಿ
ಬರ್ರಿ ಹೋಗೋಣ. ಎಲ್ಲೆಲ್ಲಿ ಓದ್ತೀನಿ ಏನು ಓದ್ತೀನಿ ಎಲ್ಲ ಕಂಟಿನ್ಯೂ ವಿಡಿಯೋ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ. ಬಿಜಾಪುರಕ್ಕೆ ಹೋಗಿ ಮುಂದೆ ಜಳಕಿ ಬಸ್, ಸೋಲಾಪುರ ಬಸ್ ಇದ್ರೆ ಸೋಲಾಪುರ ಹತ್ತೀನಿ ರೀ, ಇಲ್ಲಿಕ ಜಳಕಿ ಬಸ್ ಹತ್ತೀವಿ ನೋಡಿ. ಬಿಜಾಪುರ ಬಸ್ ಬರ್ಬೇಕ್ರಿ. ಇಲ್ಲೇ 6 ಗಂಟೆಗೆ ಬಿಟ್ಟಿನಿ ಅಂದ್ರೆ ಅಲ್ಲಿ 11-12 ಗಂಟೆ ಅನ್ನೋಕ್ಕೆ ಸೋಲಾಪುರ ಇರ್ತೀನಿ. ಸೋಲಾಪುರನ ಮುಂದಾಗುತ್ತೆ, ಅಂಗಡಿ ಇಲ್ಲೇ ಆಗುತ್ತೆ ರೀ. ಹೋಗ್ತೀನಿ ರೀ ವಾಪಸ್. ಅಲ್ಲಿ ಅವ್ರು ಮಾತಾಡಕ್ಕೆ ಬಲ್ಲ ಬಿಡಕ್ಕೆ ಬಲ್ಲ, ಹಂಗೇನೇನು ಬೇಕು ಬಿಲ್ ಹಾಕ್ಸಂದು ಬಂದ್ಬಿಟ್ಟು ನೋಡಿ. ದರಸಲೆ ಮಾಮಾರ್ ಕರ್ಕೊಂಡು ಕಾರ್ ತೊಗೊಂಡು ಹೋಗ್ತಿದ್ವಿ ನಾವು. ಅವಾಗ ಅವರು ಮಾಮರಿಗೆಲ್ಲ ಗೊತ್ತಾಗ್ತಿದ್ರಿ, ಹಾಕೊಂಬರ್ತಿದ್ವಿ. ಈ ಸಲ ತೊಗೊಂಬರ್ಬೇಕು ನೋಡ್ರಿ ಅಲ್ಲಿಂದ. ಹೈರಾಣ ಐತ್ರಿ. ಅಂಗಡಿಯಿಂದ ಬಸ್ ಸ್ಟ್ಯಾಂಡ್ಗೆ ಆಟೋ ಹೊಡ್ಕೊಂಡು ಬಸ್ ಸ್ಟ್ಯಾಂಡ್ನಿಂದ ಜಳಕಿ ಬಂದು, ಜಳಕಿನಿಂದ ಬಿಜಾಪುರ ಬಂದು, ಬಿಜಾಪುರದಿಂದ ಮುದ್ದೇಬೇಳ ಬಂದು, ಮುದ್ದೇಬೇಳ ಅಂತ ನಮ್ಮ ಊರಿಗೆ ಹೋಗ್ಬೇಕು ನೋಡ್ರಿ. ಥಂಡ್ಯಾಗ ಹೈರಾಣ ನೋಡಿ. ಇದು ಹೈರಾಣ ಪಡಿದು ಯಾರು ನೋಡಲ್ರಿ. ಅಕ್ಕಿಗೇನು ಮನ್ಯಾಗ ಇರ್ತಾಳ, ಪಟ್ಟಿ ಮಾರ್ತಾಳ, ಲಾಭ ಆಗುತ್ತೆ ಅನ್ನೋದು ಅಷ್ಟೇ ವಿಚಾರ ಇರ್ತೀರಿ. ಎಷ್ಟು ಕಷ್ಟಪಟ್ಟಿರ್ತೀವಿ ಅದರಿಂದ ಪ್ರತಿಫಲ ಅನ್ನೋದು ಗೊತ್ತಿರಲ್ರಿ ಯಾರಿಗೆ. ಒಮ್ಮೊಮ್ಮೆ ಲಾಭನೂ ಬರ್ತದೆ, ಲುಕ್ಷನ್ ಆಗುತ್ತೆ. ಎಲ್ಲನೂ ಸಹಿಸ್ಕೊಂಡು ಮಾಡ್ಬೇಕ್ರಿ ಬಿಸ್ನೆಸ್ ಅಂದ್ರೆ. ತಾಳ್ಮೆ ಇರ್ಬೇಕು ನೋಡಿ ಬಿಸ್ನೆಸ್ ಮಾಡೋಕೆ. ನೋಡಿ ಜಗ್ಗ ಜನ ಆಯ್ತು ನೋಡಿ ಇಲ್ಲಿ. ಬಿಜಾಪುರ ಬಸ್ ಇನ್ನೂ ಹಚ್ಚಿಲ್ರಿ. ಇದು ಅಷ್ಟೇ, ಇದು ಬಾಗೇವಾಡಿ ಹೋಗುತ್ತಂತ ಲಾಸ್ಟ್. ಮತ್ತು ಆಧಾರ್ ಕಾರ್ಡೂ ಇಲ್ಲರಿ ಅದು. ಬಿಜಾಪುರ ಬಸ್ ಬಲ್ಲ ವೇಟ್ ಮಾಡಾಕತ್ತೀವಿ ನೋಡಿ. 5:30 ಚಲೋ ಆಗ್ತಿದ್ವು ರೀ ಬಸ್ಸು, ನನಗೆ ಲೇಟ್ ಆಯ್ತು ನೋಡಿರಿ. ಮತ್ತು ನಮ್ಮ ಊರ್ಲಿಂದ ಇಲ್ಲಿ ಅರ್ಧ ತಾಸು ರೀ. 5:30 ಮನೆ ಬಿಟ್ಟೀನಿ. ಶ್ರಾವಣಿ ಅಣ್ಣರ ಮನೆಗೆ ಹೋದ್ರಿ, ದೊಡ್ಡಮ್ಮರ ಮನೆಗೆ ಹೋದ್ಲು. ಅಲ್ಲೇ ಜಾಕ ಮಾಡಿ ಹೋಗವ ಅಂದೆ. ಆಕಿ ಹೋದ್ ನೋಡಿ. ಬರೀ ಬಿಜಾಪುರ ಬಸ್ ಹತ್ತಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ನೋಡ್ರಿ ಇಲ್ಲಿ ಬಿಜಾಪುರ ಬಂದೆ ನಾನು. 8-6 ನಿಮಿಷ ಆಗೈತೆ ನೋಡಿರಿ ಬಿಜಾಪುರ ಬರ್ರಾಗ. ಬಸ್ ಇಲ್ರಿ ಒಂದು. ಜಳಕಿ ಬಸ್ಸೂ ಇಲ್ಲ, ಸೋಲಾಪುರ ಬಸ್ ಬಿಟ್ಟರೆ ಆ ಕಡೆ. ಸೋಲಾಪುರ, ಧಾರವಾಡ, ದಾಂಡೇಲಿ ಅಂತ ಐತ್ರಿ. ಇನ್ನು ಯಾವಾಗ ಬಿಡ್ತಾರೋ ಗೊತ್ತಿಲ್ಲ, ಹತ್ತಬೇಕು. ಹೊಸ ಬಸ್ ಸ್ಟ್ಯಾಂಡ್ ನೋಡ್ರಿ ಇದು. ಬಿಜಾಪುರ ಹೊಸ ಬಸ್ ಸ್ಟ್ಯಾಂಡ್. ಬಿಜಾಪುರ ಅವ್ರಿಗೆ ಗೊತ್ತಾಗುತ್ತೆ. ಹಳೆ ಬಸ್ ಸ್ಟ್ಯಾಂಡ್ ಕೇಳಿದ್ವಿ, ಹೊಸ ಬಸ್ ಸ್ಟ್ಯಾಂಡ್ ಕೇಳಿದ್ವಿ ನೋಡ್ರಿ. ಇಲ್ಲೇ ನಾನು ಗಾಡ್ಯಾಗ ಹೊಂಟೀನಿ ರೀ. ಜಳಕಿ ತನ ಈ ಗಾಡ್ಯಾಗ ಹೊಂಟೀನಿ ರೀ. ಜಳಕಿ ನಿಂತ ಅವ್ರ ಮಾಲಾಕ್ರ ಗಾಡಿ ರೀ ಇದು. ಜಳಕಿಗೆ ಏನೋ ಮಾಲ್ ಇಳಿಸೈತಂತ ಹಿಂಗಾಗಿ ಹೊಂಟಿತ್ತು. ದೊಡ್ಡ ಗಂಟು ಅದಾವ್ರಿ ಇವು. ಇದು ಒಂದು ಗಂಟು ನಂದು ಐತ್ರಿ, ಇದು ಅದೊಂದು ಗಂಟು ನಂದು ಐತೆ. ಇನ್ನು ನಾನು ತೊಗೊಂಡು ಹೈರಾಣ ಆಗ್ತೀರಿ. ಮುದ್ದಾಗ ಜಳಕಿ ತನ ಈ ಗಾಡ್ಯಾಗ ಹೋಗ್ರಿ. ಅಂಗಡಿ ದೂರ ಆಗತ್ತೆ ರೀ ಬಸ್ ಸ್ಟ್ಯಾಂಡಿಗೆ, ಅಂಗಡಿಗೆ. ಮತ್ತು ಆಟೋ ಅಂದ್ರೆ 100 ರೂಪಾಯಿ ಕೇಳಿದ್ರಿ ಅವರು. ಇಲ್ರಿ ನೀವು ನಾವು ಕಾಯಂ ಹೋಗ್ತೀವಲ್ರಿ, ಪರಿಚಯ ಅಲ್ಲ ಅವ್ರಿಗೆ ಮಾತು ಬರಲ್ಲ. ಈ ಗಾಡ್ಯಾಗ ಹೋಗ್ರಿ ಜಳಕಿಗೆ ಇಳಿಸ್ತಾರ ಅಂತ ಹೇಳಿದ್ರು. ಇವ್ರು ಬರೋರು ಕನ್ನಡದವ್ರು ಅದ ರೀ. ಈ ಕಡೆ ಜಳಕಿ ಕಡೆ ಮಂದಿರಿ. ಇದು ಜಳಕಿ ಅಂಗಡಿ ಐತಂತ್ರಿ ಅವ್ರದ್ದು. ಹೆಂಗಿಂತ ಗಂಟ್ರಿ ಇವು ನೋಡ್ಗ ದೊಡ್ಡದವ್ರಿಗೆ ಗಂಟುಗಳು ತೊಗೊಂಬಂದಾರ ನೋಡಿ. ಪುಣ್ಯ ಬಲ್ರಿ ಅವ್ರಿಗೆ. ಆ ಕಡೆ ಜಳಕಿ ಬಸ್ ಸ್ಟ್ಯಾಂಡ್ ಕೇಳಿಸಿದ್ರಂದ್ರೆ ನಮ್ಮ ಮುದ್ದೇಬೇಳ ರಗಡ್ ಬಸ್ ಇರ್ತಾವ್ರಿ, ಹೋಗ್ಬಿಡ್ತೀನಿ. ದೊಡ್ಡ ಗಂಟೆ ಆದ್ರಿ. ಟ್ರಾನ್ಸ್ಪೋರ್ಟಿಗೆ ಹಾಕ್ರಿ ಅಂದರೆ ಅವರು ಟ್ರಾನ್ಸ್ಪೋರ್ಟಿಗೆ ಹಾಕ್ಬೇಕಂದ್ರೆ 3 ದಿನ 4 ದಿನ ಲೇಟ್ ಆಗುತ್ತೆ ಅದ್ರಿ. 3-4 ದಿನ ಅದಕ್ಕೆ ಲೇಟ್ ಆಗುತ್ತೆ ರೀ. ನಮ್ಮ ಬಟ್ಟೆ ಇಲ್ಲ, ಅರ್ಜೆಂಟ್ ಅದಾವು, ಒಯ್ಬೇಕ್ರಿ ಹಳ್ಳ್ಯಾಗ ಅಂದೆ. ನಿಮ್ಗೆ ಸ್ನೇಹಿತರೆ ನಾನು ಅಲ್ಲಿ ವಿಡಿಯೋ ಬಂದ್ ಮಾಡ್ದಕ್ಕೆ ಇವಾಗ ವಿಡಿಯೋ ಕಂಟಿನ್ಯೂ ಮಾಡಿ. ಯಾಕಂದ್ರೆ ನಾನು ಒಳ್ಳೆ ಮನೆ ಸೇರೋದು ಮುಖ್ಯ ಇರುತ್ತೆ ರೀ. ನಾನು ಮನೆ ಕಂಡಪಟ್ಟಿ ದೂರ ದಾರಿ ಆಗುತ್ತೆ ರೀ, ಕಂಡಪಟ್ಟಿ ದೂರ ಹಾದಿ ಆಗುತ್ತೆ ಸ್ನೇಹಿತರೆ. ಹಿಂಗಾಗಿ ಮನೆ ಸೇರ್ಕೊಳೋದು ಉತ್ತಮ ಅಂತೇಳಿ ನಾನು ಎಲ್ಲಿ ಬಟ್ಟೆ ಅಂಗಡಿಯಾಗ ವಿಡಿಯೋ ಚಾಲು ಮಾಡಿಲ್ಲ ರೀ. ಹಂಗಂದ್ರೆ ಹೋಲ್ಸೇಲ್ ಗಿರಾಕಿ ರೀ, ಅಲ್ಲೇನು ರಿಟರ್ನ್ ಕೊಡೋದಿಲ್ಲ ರೀ. ಹೋಲ್ಸೇಲ್ ಆಟೇ ರೀ. ಹೋಲ್ಸೇಲ್ ಮಾರೋರು ಹೋಗ್ತಿದಂದ್ರೆ ಬೆಸ್ಟ್ ನೋಡಿ ಅಲ್ಲೇ. ಬರ್ರಿ ಹೋಗೋಣ. ಹೋಗಿ ಮತ್ತು ಬಿಜಾಪುರ ಬಸ್ ಹತ್ತಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ. ನಾನು ಜಳಕಿಗೆ ಲೇಟ್ ಆಗುತ್ತೆ ರೀ ಹೋಗ್ಬೇಕಂದ್ರೆ. 2:30-3 ಗಂಟೆ ಆಗುತ್ತೆ ರೀ. 1:30 ಬಿಟ್ಟಿವಿ ರೀ ಅಲ್ಲಿ. 1 ತಾಸಿನ ದಾರಿ ಜಳಕಿ ರೀ. ಅಕ್ಕ ಬಿಜಾಪುರ 1 ತಾಸು, ಆ ಕಡೆ 2 ತಾಸು. 5-6 ಗಂಟೆ ಅಂದ್ರೆ ಮುದ್ದೇಬೇಳ ಹೋಗ್ತೀನಿ ರೀ ನಾನು. 6 ಗಂಟೆ ಹೋದ್ನಂದ್ರೆ ಆ ಕಡೆ ನಮ್ಮ ಅಣ್ಣ ಬಂದಂದ್ರೆ 7 ಅನ್ನೋರ ಮನೆ ಸೇರ್ಕೋತೀನಿ ರೀ. ಯಾಕಂದ್ರೆ ಮನೆಯವರು ನಮ್ಮ ಮ್ಯಾಗ ವಿಶ್ವಾಸ ಇಟ್ಟು ಕಳಿಸಿರ್ತಾರೆ ಸ್ನೇಹಿತರೆ. ಹೋಯ್ತಾಳ ಒಬ್ಬಕ್ಕೆ ಬರ್ತೀನಿ ರೀ ನಾನು. ಒಬ್ಬಕ್ಕೆ ಬಂದು ಒಬ್ಬಕ್ಕೆ ಮಾಲ್ ಹೋಗ್ತೀನಿ. ಎಷ್ಟು ಬರೀ ಆದರೂ ವಿಡಿಯೋದ ನೋಡ್ತಿರ್ಬೇಕ್ರಿ. ಕಾರ್ ತೊಗೊಂಬಂದ್ರೆ ಅಕ್ಕ ಮಾಮ ನಾನು ಬರ್ತೀವಿ ರೀ. ಬಸ್ಸಿಗೆ ಬಂದ್ರೆ ಒಬ್ಬಕ್ಕೆ ಬರ್ತೀನಿ ರೀ. ಈ ಗಂಟು ಹೊತ್ಕೊಂಡು ಹೋಗಿ ಅಜ್ಜದ್ರಿ, ದೊಡ್ಡದ್ರಿ ಗಂಟು. ಕಂಡಪಟ್ಟಿ ಒಂದು 25,000 ರೂಪಾಯಿ ಮಾಲ್ ತೊಂದು ನೋಡಿ. 25,000 ಮ್ಯಾಗ ಆಗಿದ್ರಿ, ಕಮ್ಮಿ ಆಗಿಲ್ಲ ರೀ ಮಾಲ್ ತಂದಿದ್ದು. ಈ ಗಾಳಿಯಾಗೆಲ್ಲ ನಿಮಗೆ ಕೇಳುತ್ತೆ ಇಲ್ಲ ಅಂತ ನಾನು ಅನ್ಕೋತೀನಿ ರೀ. ಬರೀ ಗಾಡಿ ಈ ಥರ ಐತೆ ನೋಡ್ರಿ ಇದು. ಮೇನ್
ಬರೋಡ್ರಿ ಹೋಗುತ್ತೀರಿ ಹಂಗಂದ್ರೆ ಮಾಲಕ್ರನ್ನ ಹೇಳಿ ಕಳ್ಸ್ಯಾರಿ ನಾ ಯಾಕಂದ್ರೆ ನಿಮ್ಮ ಮಾಮಾರ್ ಒಬ್ರು ಕಾರಣ ಮಾತಾಡ್ತಾರ್ರಿ ನಿಮ್ಮ ಮಾಮಾರ್ ಬಂದಿರಿ ಅಂದ್ರೆ ಇಲ್ರಿ ಹಿಂಗೆ ಐತ್ರಿ ಅಂದ್ಯಾ ಆಯ್ತು ಬರ್ರಿ ನಮ್ಮ ಗಾಡಿನೇ ಹೊಂಟೆ ಜಳಕಿ ತನ ಹೋಗ್ಬರ್ರಿ ಅಂತ ಹತ್ತಿರ್ಸಿ ಕಳ್ಸ್ಯಾರಿ ಮತ್ತು ನಾವು ಇಲ್ಲಿಕಂದ್ರೆ ಬಸ್ ಸ್ಟ್ಯಾಂಡಿಗೆ ಹೋಗಿ ಈ ಕಡೆ ಜಳಕಿ ಬರ್ಬೇಕಂದ್ರೆ ಅಲ್ಲೇ 3 ಗಂಟೆ ಆಗ್ತೈತಿ ನನಗೆ ಯಾಕೆ ಆಟೋ ತೊಗೊಂಡು ಹೋಗ್ಬೇಕಲ್ರಿ ಮತ್ತು ಬಸ್ ಸ್ಟ್ಯಾಂಡಿಗೆ ರಿವರ್ಸ್ ಅಜ್ಜೈತಿ ಸ್ನೇಹಿತರೆ ಎಲ್ಲ ಒಟ್ಟು ಕೇಳ್ತಾ ಇಲ್ರಿ ನಿಮ್ಗೆ ಮತ್ತು ನಾವು ಹೋಗಿ ಕಂಟಿನ್ಯೂ ಮಾಡ್ತಿದ್ರಿ ವಿಡಿಯೋ ಎಲ್ಲಿ ಕಂಟಿನ್ಯೂ ಮಾಡೋದಾಗತ್ತ ಮಾಡ್ತೀನಿ ಇಲ್ಲಿ ಮನೆಗೆ ಹೋಗಿಂದ ಟೈಮ್ ತೋರಿಸ್ತೀನಿ ಎಷ್ಟು ಗಂಟೆಗೆ ಮನೆಗೆ ಬಂದು ನಾನು ಬಿಟ್ಟಿದ್ದು ಟೈಮ್ ತೋರಿಸ್ತೀನಿ ರೀ ಬಂದಿದ್ದು ಟೈಮ್ ತೋರಿಸ್ತೀನಿ ರೀ ಮೇನ್ ನಮ್ಮ ಕೆಲಸ ಮಾಡ್ಕೊಂಡು ನಾವು ದಾರಿ ಹಿಡ್ತಾ ಇರ್ಬೇಕ್ರಿ ಅವ್ರು ಮತ್ತೆ ಊಟ ಮಾಡ್ತೀರಿ ಮಾಡ್ರಿ ನೀವು ಅಂತಂದ್ರು ಇಲ್ರಿ ಬ್ಯಾಡ ಊಟ ಮಾಡೋಕ್ಕೆ ಹೆಚ್ಚೈತಿ ನಮ್ಮ ಜಳಕಿ ಬಿಟ್ರೆ ಸಾಕ್ರಿ ಅಂದ್ಯಾನ್ರಿ ಅವ್ರನ್ನು ಮಾತಿರ್ತ ಅಂತಾರ್ರಿ ಮಾಲಕ್ರು ಚಲೋ ಅದಾರಿ ಯಾಕಂದ್ರೆ ಕಾಯಂ ಕಸ್ಟಮರ್ ಅಲ್ರಿ ನಾವು ಓದ್ತೀವಲ್ಲ ಹಿಂಗಾಗಿ ಪರಿಚಯ ನೋಡ್ರಿ ಇಲ್ಲೇ ಜಳಕಿ ಬಸ್ ಸ್ಟ್ಯಾಂಡಿಗೆ ಬಂದೆ 2 ಗಂಟೆ ಅದಾವೆ ಬಸ್ ಒಂದು ಎಲ್ಲಿ ಬರ್ತಾ ನೋಡ್ಬೇಕ್ರಿ ಜಳಕಿ ಬಸ್ ಸ್ಟ್ಯಾಂಡ್ ನೋಡ್ರಿ ಇದು ಜಳಕಿ ಇಲ್ಲಿ ಬಂದು ಇಳಿಸಿ ಹೋದ್ರಿ ಅವರು ಈ ಕಡೆ ಊರಿಗೆ ಹೋಗೋರಿ ಅವರು ಸೊಲ್ಲಾಪುರ ಹೋಗುತ್ತೆ ನೋಡ್ರಿ ಬಸ್ ಸೊಲ್ಲಾಪುರ ಹೋಗೋದ್ರಿ ನೋಡ್ರಿ ಇಲ್ಲೇ ಜಳಕಿ ನಿಂತ ನಾನು ಬಿಜಾಪುರ ಹಳೆ ಬಸ್ ಸ್ಟ್ಯಾಂಡ್ ನೋಡಿ ಎಲ್ಲ ಹೊಸ ಬಸ್ ಸ್ಟ್ಯಾಂಡ್ ಹಾಸ್ಕೊಂಡು ಹಳೆ ಬಸ್ ಸ್ಟ್ಯಾಂಡ್ ಚಹಾ ಕುಡಿಯೋಕೆ ತರಬಿರ್ಬೇಕ್ರಿ ಇಲ್ಲೇ ಮುದ್ದೆ ಬಳಕ ಡೈರೆಕ್ಟ್ ಬಸ್ಸಿಗೆ ಹತ್ತಿ ನೋಡಿ ಜಳಕಿನಿಂದ ಡೈರೆಕ್ಟ್ ಮುದ್ದೆಬಾಳ ಬಸ್ಸಿಗೆ ಹತ್ತೀನಿ ರೀ ಏನರ ತೊಗೋಬೇಕಂದ್ಯ ಬಸ್ ಬಿಡುತ್ತಂತ ಇಲ್ಲೇ ಕುಂತೀನಿ 2 ಗಂಟೆ ಮುದ್ದೆ ಬೇಡ್ರಿ ಮುದ್ದೆ ಬಾಳತ್ತಿ ಬಸ್ ಬಿಟ್ಕೊಡಿ ಸ್ವಲ್ಪ 5 ನಿಮಿಷ ಸ್ಟಾಪ್ ಮಾಡುತ್ತಾ ಬಿಟ್ಬಿಡ್ತಾರೆ ಬರ್ರಿ ಇವಾಗ ನಮ್ಮ ಮುದ್ದೆ ಬಳಕೆ ಹೋಗಿಂದ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಟೈಮು 4 ಗಂಟೆ ಆಗೈತೆ ರೀ ಇವಾಗ ನಾ ಕಂಡಕ್ಟರ್ ಬಂದಿಲ್ರಿ ನೋಡ್ರಿ ಫೈನಲ್ ಆಗಿ ಮನೆಗೆ ಬಂದೆ ಟೈಮು 7 ಗಂಟೆ ಆಗಿ ತೋರಿಸ್ತೀನಿ ನಿಮಗೆ ಟೈಮು ನಾನು 6:30 ಆಗಿತ್ತು ರೀ ಮುದ್ದೆ ಒಳಗೆ ಬರಾಗ 6:30 ಅಂತನೇ ಆಟೋ ನೋಡ್ಬೇಕಂತಂದೆ ಅನ್ನ ಮುದ್ದೆ ಹಚ್ಚಿದೆ ಫೋನು ಮುದ್ದೆದಾಗ ಅದಿನವಿ ಬರ್ತೀನಿ ತಡಿ ಅಂದ ಅವ್ನು ಬೈಕ್ನ ಇಟ್ಕೊಂಬಂದು ನೋಡಿ ಯವ್ವ ಎಲ್ಲ ಅಲ್ಲಿ ಗಂಡು ಮಕ್ಕಳು ನಾನು ಬೈಕ್ನಾಗ ಮುಂದೆ ಬೈಕ್ ಹಿಡ್ಕೊಂಡ್ರಿ ನಾ ಇಟ್ಟೀನಿ ಹತ್ತಕ್ಕೆ ಬರಲಿಲ್ಲ ಮತ್ತು ಒಂದು 2 ಅಣ್ಣರಿಗೆ ಅನ್ನ ಭಯ ಒಂದು ಸ್ವಲ್ಪ ಇವ್ನು ಎತ್ತಿಡ ಅಂದು ನಾ ಎತ್ತಿ ಕುಂತಿನ ಬರ್ಕ್ ಇಟ್ಟು ಹೆಂಗಾರ ತಗೊಂಬಂದು ಯಾವ ತಾಯಿ ಅಂತಂದ್ರೆ ಅವರೇ ಅಷ್ಟು ಅಜ್ಜಿ ಹೆಂಗೆ ತಗೊಂಬಂದಿ ಅಂತ ಇನ್ಯಾಗಾದ್ರೂ ಬಾಗಿಲಿ ಮುಂದೆ ಹೋಗೋದಂದ್ರೆ ಅನ್ನ ನಾನೇ ಒಳಗೆ ಇಟ್ಕೊಂಡೀನಿ ರೀ ಮಾಡಲೇಬೇಕು ರೀ ನಮ್ಮ ಕೆಲಸನ ಮಾಡ್ಕೊಂಡ್ರೆ ಬೆಸ್ಟ್ ನೋಡಿ ಅವರಿಬ್ಬರು ಅನ್ನಾರು ಎತ್ತಿಟ್ರು ಹೆಂಗೆ ತೊಗೊಂಬಂದು ಯಾವ ಅಲ್ಲಿ ಅಂತ ಬಸ್ನಾಗ ಹೆಂಗಾರ ಎತ್ತಿ ಅಕ್ಕಿ ಅಂತಂದ್ರೆ ಯಾರಿಗಾರಪ್ಪ ಅನ್ನ ಅನ್ಕೋತ ಹಾಕೋತ ಬರೋದ್ರಿ ಅಂತಂದೆ ಥ್ಯಾಂಕ್ಸ್ ಅನ್ನ ಯವ್ವ ಥ್ಯಾಂಕ್ಸ್ ಬಿಡಿ ಅವ್ವ ನಿಂದು ಕಷ್ಟ ನಮ್ಮ ನೋಡ್ಲಾರಿ ನಾವು 5 ನಿಮಿಷಕ್ಕೆ ಎತ್ತಿಡಕ್ಕನ ಇಷ್ಟು ಅಜ್ಜಿ ಅದಾವ ಇವು ನೀನು ಏನಯ್ಯವ್ವ ಅಂತಂದ್ರೆ ಬಟ್ಟೆ ಇಷ್ಟು ಯಾಕೋ ತೊಗೊಂಬರಕ್ಕೆ ಸ್ವಲ್ಪ ತರ್ಬೇಕ್ರಿ ಅಂತಾರೆ ಆಶಾಕ ತೊಗೊಂಬರ್ತೀನಿ ನೋಡಿರಿ ಟೈಮ್ ನೋಡಿದ್ರಲ್ಲ 7-12 ನಿಮಿಷ ಆಗೈತೆ ಶ್ರಾವಣಿನೂ ಆಚೆ ಕಡೆ ದೊಡ್ಡಮ್ಮರ ಮನೆಗೆ ಅದಾಳ ಆಂಟಿ ಒಗ್ಗರೆ ಪಲಾವ್ ಮಾಡೀನಿ ಕಟ್ ಕಳಿಸ್ತೀನಿ ಮತ್ತು ಐರನ್ನಾಗಿ ಏನು ಮಾಡ್ಕೊತ ಕುಂದ್ರಬಾರ್ದು ತಡಿ ಅಂತಂದು ಶ್ರಾವಣಿ ಒಗ್ಗರಣೆನ ತೊಗೊಂಬರ್ತಾಳೆ ಶಿಸ್ತ ಬಡಕೇರಿ ಮುಕ್ಕೊಂಬಿಡ್ತೀನಿ ಸ್ನೇಹಿತರೆ ಫುಲ್ ಸುಸ್ತಾಗೈತಿ ಏನು ತಿನ್ನಕ್ಕೆ ತೋಲ್ಲ ಬೀಳಿಲ್ಲ ಅಲ್ಲೇ ನಾನು ಎಲ್ಲಿ ಅಂದ್ರೆ ಮುಂಜಾನೆ ಹೋದ್ಗಾನೆ ಅಲ್ಲಿ ಒಂದು ನಾಷ್ಟ ಮಾಡಿದ್ದೀನಿ ರೀ ಅದು ಇದಕ್ಕೆ ಅಂಗಡಿ ಮುಂದೊಂದು ಹೋಟೆಲ್ ಇದ್ರೆ ನಾಷ್ಟ ಮಾಡ್ಕೊಂಡು ಅಂಗಡಿಯಾಗ ಹೋದೆ
12 ಗಂಟೆ ಅಂದ್ರಾಗ ಎಲ್ಲ ಬಿಲ್ ಮಾಡಿಸಿ ಹೊರ್ಯಾಕೆ ಬಂದೆ. ಪಾಪ ಅವ್ರ ಅಂಗಡಿಯವ್ರು ಇಂಥ ಹೊತ್ತು ಗಂಟು ತೊಗೊಂಡೋಗ್ತೀವೋ ಹೆಂಗೆ ತೊಗೊಂಡೋಗ್ತೀವೋ ನೀ ಅಂತೇಳಿ ಅಂಗಡಿಯವ್ರು ಸನಿಯಾಗಿ ಬಳ್ಳಿದ್ರು ಸ್ನೇಹಿತರೆ. ಹೊರಿನೂ ಅವರೆಲ್ಲೋ ನಾವೆಲ್ಲೋ ಅವ್ರು ಬಳ್ಳಿ ಮತ್ತೊಬ್ರು ಜಳಕಿತನ ಬರುವ ಗಾಡಿಗೆ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕಂದು ದೂರ ಆಗುತ್ತೆ ರೀ. ಮತ್ತು ಮುಂದಕ್ಕೆ ಹೋಗಿ ಹೊಳ್ಳಿ ಹಿಂದಕ್ಕೆ ಬಂದು ಹೈರಾಣ ಆಗ್ತೀವ ನೀನು ಜಳಕಿತನ ಬಿಡ್ತಾರೆ ಹೋಗ ಅವ್ರ ಗಾಡಿಯವ್ರಿಗೆ ಹೇಳಿ ಅಂಗಡಿಯವ್ರ ಗಾಡಿಯವ್ರಿಗೆ ಹೇಳಿ ಜಳಕಿ ಬಿಟ್ಟರು ಜಳಕಿ ಅಂತ ಬಂದು ನೋಡಿ. ಮತ್ತು ಮುದ್ದೆದಾಗಾದರೂ ಹಾಗೆ ಅಂದ್ರೆ ಬಸ್ನಾಗ ಇಳಿಯಾಗೂ ಯಾರಿದು ಒಂದು ತಳಗೆ ಇಟ್ಟೀನಿ ರೀ ಉಳಿಸ್ಬಿಟ್ರೆ ಉಳಿಸ್ಬಿಟ್ಟು ಹೊರಗೆ ಬಿತ್ತು. ಮತ್ತು ಎತ್ತನ್ನಂದು ಯವ್ವ ಇಟ್ಟು ಬಟ್ಟೆ ತೊಗೊಂಬಂದಿಯಲ್ಲ ಯವ್ವ ಏನು ಗಟ್ಟೊಳಕ್ಕೆ ಅಂದ್ರಿ ಏನು ಮಾಡೋಕ್ಕಾಗಲ್ಲ ನೋಡಿರಿ. ಗಟ್ಟುಳಕ್ಕೆ ಆದ್ರೂ ಜೀವನ ಆಗುತ್ತೆ ಸ್ನೇಹಿತರೆ. ಗಟ್ಟುಳಕ್ಕೆ ಹಾಲಿಕ್ಕಂದ್ರೆ ಆಗಲ್ಲ. ಬರೀ ಶ್ರಾವಣಿ ಬಂದ್ಮ್ಯಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇವು ಎರಡು ಒಂದು ತಲೆ ಮ್ಯಾಗ ರೀ ಒಂದು ಕೈಯಾಗ ರೀ ತೊಗೊಂಬಂದು ನೋಡಿರಿ. ನಾ ಅಂಗಡಿಯವ್ರು ಭಾಳ ಹೆಲ್ಪ್ ಆದ್ರಿ. ಸುಳ್ಳೆ ಮರಿಬಾರ್ದು ಇಂಥವನ್ನ ತಂಪತ್ತು ನೆನೆಸ್ಬೇಕು ರೀ. ಯಾಕಂದ್ರೆ ನಮ್ಗೆ ಹೆಲ್ಪ್ ಮಾಡಿದವ್ರನ್ನ ತಂಪತ್ತು ನೆನೆಸ್ಬೇಕು. ನಾವು ಯಾರಿಗೆ ಹೆಲ್ಪ್ ಮಾಡ್ತೀವಿ ನಮಗೂ ಕೂಡ ಖಂಡಿತ ಹೆಲ್ಪ್ ಮಾಡೇ ಮಾಡ್ತಾರೆ ರೀ. ಅದು ಮಾತ್ರ ಮರಿಬೇಡ್ರಿ. ಆದಷ್ಟು ಸ್ನೇಹಿತರು ಹೇಳ್ತೀನಿ ಇನ್ನೊಬ್ರಿಗೆ ಕಷ್ಟ ಆಗಿದ್ದವ್ರಿಗೆ ಹೆಲ್ಪ್ ಮಾಡಿರಿ. ಇದೇ ಒಂದು ಪೂರ್ವ ಪುಣ್ಯ ಅಂತಾರಲ್ಲ ಹಂಗೆ ಬರುತ್ತೆ ನೋಡಿ. ಯಾರೇ ಕಷ್ಟದಾಗಿಲ್ಲ ರೀ ಅವ್ರಿಗೆ ಹೆಲ್ಪ್ ಮಾಡಿದ್ರಿ ಅಂದ್ರೆ ಕಷ್ಟದಾಗಿಲ್ಲವ್ರಿಗೆ ಹೆಲ್ಪ್ ಮಾಡಿ ನೋಡಿರಿ ಏನು ಅನ್ಸಲ್ಲ. ಕಷ್ಟದಾಗಿದ್ದವ್ರಿಗೆ ಹೆಲ್ಪ್ ಮಾಡಿ ನೋಡಿರಿ ಎಷ್ಟು ಪುಣ್ಯ ಬರಲಪ್ಪ ಪುಣ್ಯ ಬರಲಿ ಅನ್ಕೋತಾ ಬಂದೆ. ಅಂಗಡಿಯವ್ರಿಗೆ 3 ಸಲ ಕೈ ಮುಗಿದೆ. ಮತ್ತು ಹಂಗೆ ಆಗುತ್ತೆ ರೀ ಆ ಟೈಮಿಗೆ ಹಂಗೆ ಆಗುತ್ತೆ. ಇಲ್ಲಿ ಹೋಗಮ್ಮ ಎಲ್ಲರಿಗೆ ಪರಿಸ್ಥಿತಿ ಇರೋದು ಅಂಗಡಿಯವ್ರಿಗೆ ಗೊತ್ತು ರೀ ಚೆನ್ನಾಗಿ ಗೊತ್ತು. ಯಾಕಂದ್ರೆ ಹಿಂಗೆ ಕಷ್ಟದಾಗ ಅದಾರನೂ ಗೊತ್ತು. ಇರ್ಲಮ್ಮ ಇರಲಿ ಒಳ್ಳೇದಾಗುತ್ತೆ ಮಕ್ಕಳು ದೊಡ್ಡಾಲಿ ಅಂತಂದ್ರೆ ಅವ್ರ ಅಂಗಡಿಯವ್ರು. ಮತ್ತು ಮುದ್ದೆದ ಬರೋಣ ಅನ್ನೋರು ನನಗೆ ನಡ್ಬಾರ್ಕ ಎತ್ತಿಟ್ಟೀನಿ ರೀ. ನಮ್ಮ ಅಣ್ಣ ಬೈಕ್ ಹುಡ್ಕೋದು ನಾನೇ ಎತ್ತಿಟ್ಟೆ ಮ್ಯಾಗ ಬೈಕಿ ಮ್ಯಾಗ ಚಿಕ್ಕ ಕಾಲಾಗಿ ಹತ್ತಕ್ಕೆ ಬರೋಲ್ದಾಗೈತೆ ಅಲ್ರಿ. ಮತ್ತು ಇಬ್ಬರು ಬೈಯಾಗಳು ಬಂದರು. ಸುಳ್ಳೆ ಅನ್ಬಾರ್ದು ರೀ ಅವು ನಿಂದ್ರವಿ ನಾ ಎತ್ತಿ ಹಿಡಿತೀನಿ ನೀ ಹತ್ತವಿ ಅಂದ್ರೆ ಕಡ್ಯಾಕ ತಕ್ಕೋದ್ರ ಚೀಲ ತಕ್ಕೊಂಡು ಇಬ್ಬನ ಹತ್ತಿದೆ 2 ಕಡೆ ಕಾಲಾಗಿ ಕುಂತು ನಡ್ಬಾರ್ಕ ಇಟ್ಟರು ಚೀಲ. ಅವು ಏನವು ಇಷ್ಟು ಅಜ್ಜಿ ಹೆಂಗೆ ಗೊತ್ತೋ ಮಂದಿ ಅಂತ ಅವರು ಬಳ್ಳಿದ್ರು. ಟ್ಯಾಂಕ್ಸ್ ಅನ್ನೋದು ಯವ್ವ ನೀ ಟ್ಯಾಂಕ್ಸ್ ಹೇಳೋದು ಬೇಡ ಯವ್ವ ನೀ ಮೆಲ್ಲಕ್ಕೆ ಹೋಗು ಊರಿಗೆ ಹೋಗ್ಬಿಟ್ಟು ಸಾಕು ಅಂತಂದ್ರೆ ಅವರು ಕೂಡ ಥ್ಯಾಂಕ್ಸ್ ಹೇಳೋದು ಬ್ಯಾಡ ಅಂತಂದರು. ಯಾಕಂದ್ರೆ ಒಂದು ಚಿಕ್ಕ ಹೆಲ್ಪ್ ಮಾಡಿದ್ರು ಥ್ಯಾಂಕ್ಸ್ ಹೇಳ್ಸು. ಯಾಕಂದ್ರೆ ನಮ್ಮ ಕೇಳೋ ಧರ್ಮ ಇರ್ತೈತೆ ಸ್ನೇಹಿತರೆ. ನಮ್ಗೆ ಅಷ್ಟೇ ಒಂದೇ ಕಾಲ ಮೂತು ತೊಳೆದ್ರೆ ಮನುಷ್ಯ ಅವರು ಇರ್ತೈತೆ ರೀ. ಅವರು ಇಟ್ಕೋಬೇಕು ರೀ ಅದೇ ಜೀವನ. ಏನು ಬಿಡು ಆ ಕಡೆ ಕಾಲ ಮೂತು ತೊಳೆದಾರ ಒಬ್ಬರು ಹೊರಡಲ್ಲ ಸ್ನೇಹಿತರೆ ಹೊರಡಲ್ಲ. ನಿನ್ನೆ ಹುಡ್ಯಾಕೆ ಎಲ್ಲರೂ ಚಂದ ಕಮೆಂಟ್ ಹಾಕಿರಿ ಭಾಳ ಖುಷಿ ಆಯಿತು. ಒಬ್ಬರು ಸಿಸ್ಟರು ಕಮೆಂಟ್ ಮಾಡಿದ್ರಿ ಅಕ್ಕ ನಿಮ್ಮ ಹೊಸ ವ್ಯೂವರ್ಸ್ಗಳು ಇದ್ದಂಗೆ ಅದಾರ ನಿಮ್ಮ ಯಜಮಾನ್ರು ಇಲ್ಲೇನ ಅಂತೇಳಿ. ಇಲ್ಲ ಸಿಸ್ಟರ್ ಇಲ್ಲರ್ಕನೇ ಇಷ್ಟೆಲ್ಲ ಕಷ್ಟಪಡೋದು ನೋಡಿ. ಅವರಿದ್ರೆ ಯಾಕೆ ಇಷ್ಟು ಕಷ್ಟಪಡ್ಬೇಕಾಗ್ತಿತ್ತು. ನಾವು ಆರಾಮ್ಸು ಮನೆ ಆಯಿತು ಮಕ್ಕಳಾಯ್ತು ಮನ್ಯಾಗ ಕೆಲಸ ಆಯಿತು ಮಾಡ್ಕೊಂಡು ಕುಂದಿರ್ತಿದ್ವಿ ಅಂತ ಹಣೆ ಬರ ನಮಗಿಲ್ಲ. ಇಷ್ಟು ಕಷ್ಟಪಡೋದೈತಿ ಪಡಲೇಬೇಕು. ಮತ್ತೊಬ್ಬರು ಕಮೆಂಟ್ ಹಾಕಿದ್ರಿ ದೇವ್ರು ಅವ್ರನ್ನ ಬಿಡೋದಿಲ್ಲ ಸಿಸ್ಟರ್ ಅವ್ರು ನೋಡ್ತಾನೆ ಅವ್ರು ಮಾಡಿದ್ದ ಅವ್ರ ಪಶ್ಚಾತ್ತಾಪ ಉಂಡೇ ಉಂಟಾರ. ನೀವು ಆರಾಮಾಗಿರಿ ಏನು ಟೆನ್ಷನ್ ತೊಗೋಬೇಡಿ ಇನ್ನೊಂದು ಪೈಪ್ ತೊಗೊಂಬರ್ರಿ ನಿಮಗೆ ಬೇಕಾದ್ರೆ ನಾ ದುಡ್ಡು ಹಾಕ್ತೀನಿ ಅಂತೇಳಿ ವಾಟ್ಸಪ್ನೇ ಹಾಕ್ಯಾರಿ ಅವರು. ಅಲ್ಲಿ ಆ ಥರ ಬರ್ದಾರ. ಸಾಕ್ರಿ ಅವ್ರು ದುಡ್ಡು ಕೊಡೋದು ಬೇಡ ಕೇಳಿದ್ರಲ್ಲ ಮನೆಯವ್ರು ಕೆಡಿಸಿದ್ರೆ ಹೊರನವ್ರು ನಮ್ಗೆ ಸುದ್ದಿ ಮಾಡೋಕೆ ಕೇಳಿದ್ರಲ್ಲ ಖುಷಿ ಆಯ್ತು. ಆ ಮೆಸೇಜ್ ನೋಡಿ ತುಂಬ ಖುಷಿ ಆಯಿತು. ನಾ 500 ಬಿಟ್ಟು 1000 ಹಾಕ್ತೀನಿ ರೀ ತೊಗೊಂಬರ್ರಿ ನೀವೇನು ಹಾಳಾಗಿ ಮಾಡ್ಕೊಬೇಡ್ರಿ ಭಾಳ ಮನ್ಸಿಗೆ ಹಚ್ಕೊಂಡಿರಿ ಅಂತ 3-4 ಕಮೆಂಟ್ ಆಗಿ ಬಂದವ್ರಿ. ದೇವರು ಪಶ್ಚಾತ್ತಾಪ ಪಟ್ಟೆ ಪಡ್ತಾರೆ ಅವರು ಅನುಭವಿಸ್ತಾರೆ ನೀವು ತಲೆ ಕೆಡ್ಸ್ಕೊಬೇಡ್ರಿ ಅಂತ 3-4 ಕಮೆಂಟ್ ಬಂದವು. ಥ್ಯಾಂಕ್ ಯು ಸೊ ಮಚ್ ಸಿಸ್ಟರ್ ಎಲ್ಲರೂ ಕಮೆಂಟ್ ಮಾಡಿದ್ದಕ್ಕೆ. ಬೈ ಶ್ರಾವಣಿ ಬಂದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಅವಾಗ ಫೋನ್ ಹಚ್ತೀನಿ ರೀ ಶ್ರಾವಣ್ ಕುಮಾರ್ ಹೆಂಗದ ನನ್ನ ಅವರು ಚಿಂತೆ ಮಾಡ್ತಿರ್ತಾರೆ ಅನ್ನಾಗ ಅವಾಗ ಹಚ್ಚಿಬಿಟ್ಟೆ ಸೇರಿ ಆಗುತ್ತೆ ನೋಡಿರಿ. ನೋಡಿ ಸ್ನೇಹಿತರೆ ಶ್ರಾವಣಿ ಬಂದಾಳ. ಹಾಯ್ ಮೇಡಮ್ಮು ಸ್ಕೂಲಿಂದ ಬಂದು ಅಲ್ಲೇ ಅಕ್ಕರ ಮನೆಯಾಗಿದ್ದೀನು ಆಕೆನ ಕಷ ಉಣ್ಣಾಕ ಬಜ್ಜಿ ಪಲಾವ್ ಕಷ ಅಂತೇಳಿ ನಮ್ಮ ಮೊಯ್ನಿ ಇನ್ನೂ ಸೀರೆ ಕಳೆದಿಲ್ಲ ಸ್ನೇಹಿತರೆ. ನಾನು ಕೂಡ ಹಾಗೆ ಬಟ್ಟೆ ಇದು ಗಿರಾಕಿ ಬಂದು ಹಾಗೆ ಕುಂತೆ ಟೈಮುನಿ 8:30 ಆಗೈತಿ. ಶ್ರಾವಣಿ ಬ್ಯಾಗ್ ಹರ್ಕೊಂಡ ಹೊಡಿ ಆಸೆ ಬ್ಯಾಗ್ ಹರ್ಕೊಂಡ ಮುಂಜಾನೆ ನೋಡಿರ್ಬೇಕು ನೀವು. ಏನು ಮಾಡಿ ಸ್ನೇಹಿತರೆ ನನ್ನ ಕಡೆ ಅಮೌಂಟು ಎಲ್ಲ ಖಾಲಿ ಆಗೈತೆ. ಅದಕ್ಕೆ ಬ್ಯಾಗನ್ನು ಹಾಕ್ಕೊಂಡು ಹೋಗಲ್ಲಕ್ಕ ಉಂಡಾಡ್ರಕ್ಕಿ ಉಂಡು ಹೆಂಗಿಟ್ಟ ಹೊಡಿ ಈಟ್ರ ಮಾಡಿ ಕಳ್ಸ ಸ್ನೇಹಿತರೆ. ನೀಟಾಗಿ ಐತ್ರಿ ಅನ್ನ ಅದು ನೋಡಿರಿ. ಈಗ ರೀ ಅನ್ನ ಹಾಕೋ ಉಂಡ ಚಮಚ ತೊಗೊಂಡು ಬಜ್ಜಿ ಒಂದು 4 ತಿಂದ 4 ಇಟ್ಟ ಹೊಡಿ ಸಾಕಿದ್ದಿಟ್ಟು ಸೀರೆ ಕಳೆದು ಮಾರಿ ತಕ್ಕೊಂಡು ಉಂಡ್ಕೇರಿ ಮಲ್ಕೋತೀನಿ ಸ್ನೇಹಿತರೆ. ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ. ನಾಳೆ ವಿಡಿಯೋ ಸಿಗ್ತೀನಿ. ಬಾಯ್ ಸ್ನೇಹಿತರೆ. ಗುಡ್ ನೈಟ್. ಬರೋ ಹಂಗೆ ಹೋಗಿ ಕದ ಹಾಕೊಂಬರ್ಬಾ ತಲ್ಬಾಕ್ಲದು ರೆಸ್ಟಿಗೆ ಹೋಗ್ಬರ್ಬಾ. ಬಾಯ್ ಸ್ನೇಹಿತರೆ.